ಸಂತ್ರಸ್ತರಿಗೆ ನೆರವು ಕೊಡಿ ಅಂತ ಶಾಸಕನ ಆಕ್ರೋಶ. ಆದರೆ ಅದೇ ಶಾಸಕನ ಪುತ್ರನಿಂದ ಬಡ ಮಹಿಳೆಯ ಮೇಲೆ ದಬ್ಬಾಳಿಕೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ವಿದ್ಯಾರ್ಥಿಗಳು, ಪೊಲೀಸರೊಂದಿಗೆ ಪ್ರತಿಭಟನಾಕಾರರ ವಾಗ್ವಾದ, ಘರ್ಷಣೆ ಕೂಡ ಜೋರಾಗಿದೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಖಾಕಿ ಹರಸಾಹಸವನ್ನ ಪಟ್ಟಿರುವಂಥದ್ದು. ಇನ್ನು ಬ್ಯಾರಿಕೇಡ್ ಮುರಿದು ಒಳಗೆ ನುಗ್ಗಲು ಯತ್ನಿಸಿದ ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್, ಜಲಫಿರಂಗಿ ಪ್ರಯೋಗ ಕೂಡ ನಡೆದಿದೆ. ಜಲಫಿರಂಗಿಗೆ ಚದುರದೆ ಕುಣಿದು ಕುಪ್ಪಳಿಸಿದ್ದಾರೆ ವಿದ್ಯಾರ್ಥಿಗಳು. ಪೊಲೀಸರತ್ತ ಚಪ್ಪಲಿ, ಖಾಲಿ ಬಾಟಲ್ ಅನ್ನ ಎಸೆದಿದ್ದಾರೆ ಸ್ಟೂಡೆಂಟ್ಸ್ಗಳು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ದೇವೇಂದ್ರ ಮಹೌತ್ ಸ್ಟ್ರಕ್ಚರ್ ಮೇಲೆ ಕುಳಿತು ಮೆರವಣಿಗೆಯಲ್ಲಿ ದೇವೇಂದ್ರ ಅವರು ಭಾಗಿಯಾಗಿರುವಂಥದ್ದು. 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ದೇವೇಂದ್ರ ಪಟ್ಟು ಬಿಡದ ವಿದ್ಯಾರ್ಥಿಗಳಿಂದ ರಾಂಚಿಯಲ್ಲಿ ರಣಾಕ್ರೋಶ. ನೇಮಕಾತಿ ಪರೀಕ್ಷೆಗಳ ಅಕ್ರಮ ವಿರೋಧಿಸಿ ಈ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದೆ. ತಕ್ಷಣವೇ ಪಾರದರ್ಶಕ ಸುಧಾರಣೆಗಳನ್ನ ತರಬೇಕು ಅನ್ನುವಂಥ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಗಟ್ಟಿ ಧ್ವನಿಯಾಗಿ ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾರ್ಥಿಗಳು ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಜಾರ್ಖಂಡ್ನ ರಾಂಚಿಯಲ್ಲಿ ಉಗ್ರ ಸ್ವರೂಪ ಪಡೆದುಕೊಂಡಿರುವಂಥದ್ದು. ಜಂಜಿಗಳ ಪ್ರತಿಭಟನೆ, ಹಿಂಸಾಚಾರ ಸ್ವರೂಪವನ್ನ ಪಡೆದ ಪ್ರತಿಭಟನಾ ಮೆರವಣಿಗೆ. ಸಿಜೆಪಿ ಹೋರಾಟವನ್ನ ಮೀರಿಸಿದ ರಾಂಚಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಕಟ್ಟೆ ಹಿಡಿದಿರುವಂಥದ್ದು. ಜಾರ್ಖಂಡ್ನ ರಾಂಚಿಯಲ್ಲಿನ ಇವತ್ತು ಜೆಪಿಎಸ್ಸಿ ಹಾಗೆ ಜೆಎಸ್ಎಸ್ಸಿ ಪರೀಕ್ಷಾರ್ಥಿಗಳು ನಡೆಸಿರುವಂತಹ ವಿಧಾನಸಭೆ ಮುತ್ತಿಗೆ ಚಳುವಳಿ ಉಗ್ರ ಸ್ವರೂಪವನ್ನ ಪಡೆದುಕೊಂಡಿರುವಂಥದ್ದು. ಜಾರ್ಖಂಡ್ ವಿಧಾನಸೌಧದ ಕಡೆಗೆ ನುಗ್ಗಲು ಯತ್ನಿಸಿರುವಂತಹ ಪ್ರತಿಭಟನಾಕಾರರನ್ನ ಚದುರಿಸಲು ಭದ್ರತಾ ಸಿಬ್ಬಂದಿ ಲಾಠಿ ಚಾರ್ಜ್ ಹಾಗೂ ಜಲಫಿರಂಗಿಗಳನ್ನ ಬಳಸಿದ್ದಾರೆ. ಆದರೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಅಕ್ರಮಗಳಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಅನಿಶ್ಚಿತತೆಗೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ತಕ್ಷಣವೇ ಪಾರದರ್ಶಕ ಸುಧಾರಣೆಗಳನ್ನ ತರಬೇಕು ಮತ್ತು ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ತನಿಖೆಯನ್ನ ನೀಡಬೇಕು ಅಂತ ಆಗ್ರಹಿಸಿ ಸಾವಿರಾರು ಅಭ್ಯರ್ಥಿಗಳು ಇವತ್ತು ವಿಧಾನಸೌಧ ಮುತ್ತಿಗೆಗೆ ಹಾಕಲು ನಿರ್ಧರಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಬ್ಯಾರಿಕೇಡ್ಗಳನ್ನ ಮುರಿದು ನುಗ್ಗಲು ಯತ್ನಿಸಿದಾಗ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಆಕ್ರೋಶಗೊಂಡಿರುವಂತಹ ಪ್ರತಿಭಟನಾಕಾರರು ಪೊಲೀಸರತ್ತ ಚಪ್ಪಲಿ ಹಾಗೆ ಬಾಟಲ್ಗಳನ್ನ ಕೂಡ ಎಸೆದಿದ್ದಾರೆ. ಪೊಲೀಸರು ವಾಟರ್ ಕ್ಯಾನ್ ಅನ್ನ ಬಳಸಿ ನೀರು ಹರಿಸಿದಾಗ, ಅಂದ್ರೆ ಏನು ಜಲಫಿರಂಗಿ ಪ್ರಯೋಗ ಮಾಡಿದ್ರು ಕೂಡ ಆ ಒಂದು ನೀರಿನ ಮಧ್ಯೆಯೇ ಕುಣಿದು ಕುಪ್ಪಳಿಸಿರುವಂಥದ್ದು. ಕೆಲವು ವಿದ್ಯಾರ್ಥಿಗಳು ಚದುರು ಹೋಗಿಲ್ಲ. ಈ ಒಂದು ಹೋರಾಟದಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿದ್ದಂತಹ ವಿದ್ಯಾರ್ಥಿ ನಾಯಕ ದೇವೇಂದ್ರ ಮಹೋತ್ ಕೂಡ ಮಾತನಾಡಿದ್ದಾರೆ. ಈ ವೇಳೆ ಈ ಒಂದು ಪ್ರತಿಭಟನೆಯಲ್ಲಿ ಪೊಲೀಸರು ತಡೆದ್ರೆ ಅವರೊಂದಿಗೆ ಜಗಳವಾಡಬೇಡಿ, ಶಿಸ್ತುಬದ್ಧವಾಗಿ ಬೇರೆ ಮಾರ್ಗಗಳ ಮೂಲಕ ವಿಧಾನಸೌಧವನ್ನ ತಲುಪಲು ಯತ್ನಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿ ಸಂಘದ ನಾಯಕರಿದ್ದಾರಲ್ಲ, ಉಪವಾಸ ಸತ್ಯಾಗ್ರಹದಲ್ಲಿರುವಂತಹ ನಾಯಕ ದೇವೇಂದ್ರ ಮಹೋತ್